ಸೂರ್ಯ ದಿನಕ್ಕೆ ಎಷ್ಟು ಸಿಗರೇಟ್ ಸೇರ್ತಾರೆ ಗೊತ್ತಾ? ಅಭಿಮಾನಿಗಳ ಬಳಿ ಓಪನ್ ಆಗಿ ಹೇಳಿಕೊಂಡ ನಟಿ ಜ್ಯೋತಿಕಾ ಮಾಡಿದ ಆ ಒಂದು ಕಾಮೆಂಟ್ ಮೂಲಕ ವಿವಾದ. ತಮಿಳು ಚಿತ್ರರಂಗದ ನೆಚ್ಚಿನ ಜೋಡಿ ಸೂರ್ಯ ಮತ್ತು ಜ್ಯೋತಿಕಾ ಅವರನ್ನ ಅಭಿಮಾನಿಗಳು ಯಾವಾಗಲೂ ಕೂಡ ಪ್ರೀತಿಸ್ತಾರೆ. ಈ ಇಬ್ಬರು ಮೊದಲ ಬಾರಿಗೆ ಭೇಟಿ ಆದದ್ದು ಒಂದು ಚಿತ್ರದ ಸೆಟ್ನಲ್ಲಿ ಅನ್ನೋದು ಎಲ್ರಿಗೂ ತಿಳಿದಿರುವ ವಿಚಾರ. ಆದರೆ ಜ್ಯೋತಿಕಾ ಒಮ್ಮೆ ತನ್ನ ಗಂಡನ ಸಹೋದರ ಕಾರ್ತಿ ಜೊತೆ ನಟಿಸೋದು ಸುಲಭ ಅಂತ ಹೇಳಿದ್ದು ನಿಮಗೆ ತಿಳಿದಿದ್ಯಾ? ಹೌದು, ರಜನಿಕಾಂತ್, ಕಮಲ್ ಹಾಸನ್, ಅಜಿತ್ ಮತ್ತು ಚಿರಂಜೀವಿ ಅವರಂತಹ ನಟರೊಂದಿಗೆ ಕೆಲಸ ಮಾಡಿದ್ರು. ಪತಿ ಸೂರ್ಯ ಮತ್ತು ಅವರ 7 ಸ್ಮರಣೀಯ ಚಿತ್ರಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಅಭಿಮಾನಿಗಳು ಅವರ ತೆರೆ ಮೇಲಿನ ರಸಾಯನಶಾಸ್ತ್ರವನ್ನ ಇಷ್ಟಪಟ್ರು. ಸೂರ್ಯನಿಗಿಂತ ಕಾರ್ತಿ ಜೊತೆ ನಟಿಸೋದು ಬಹಳ ಈಸಿ ಅಂತ ಜ್ಯೋತಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮ ಸಂವಾದದ ಸಂದರ್ಭದಲ್ಲಿ ನಟಿ ಸೂರ್ಯ ಜೊತೆ ನಟಿಸೋದು ಕಷ್ಟ, ಹೆಚ್ಚಿನ ಜೋಡಿಗಳಂತೆ ನಾವು ಆಗಾಗ್ಗೆ ಪರಸ್ಪರ ಜಗಳ ಆಡ್ತೀವಿ ಅಂತ ಹೇಳಿದ್ರು. ಕಾರ್ತಿ ಜೊತೆ ನಟಿಸುವಾಗ ಅದು ಸುಗಮ ಆಗಿರುತ್ತೆ ಅಂತ ನಟಿ ಬಹಿರಂಗಪಡಿಸಿದ್ದಾರೆ. ಹೌದು, ಈ ಹಿಂದೆ ಕಾಲಿವುಡ್ನ ನಟಿ ಜ್ಯೋತಿಕಾ ಅವರು ಸಿನಿಮಾಗಳ ಆಯ್ಕೆಯಲ್ಲಿ ಯಾವಾಗಲೂ ಕೂಡ ಚೂಸಿ ಆಗಿರ್ತಾರೆ. ಅವರ ಪತಿ ಸೂರ್ಯ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ. ಸೂರ್ಯ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಮಾಡ್ತಾ ಅಭಿಮಾನಿಗಳನ್ನ ರಂಜಿಸ್ತಿರ್ತಾರೆ. ಈ ನಡುವೆ ಜ್ಯೋತಿಕಾ ಮತ್ತು ಸೂರ್ಯ ನಡುವೆ ಏನೋ ಕಿರಿಕ್ ಶುರುವಾಗಿದೆ ಅನ್ನುವ ಪ್ರಶ್ನೆ ಕೂಡ ಈ ಹಿಂದೆ ಮೂಡಿತ್ತು. ಅದಕ್ಕೆ ಕಾರಣ ಆಗಿರುವುದು ಜ್ಯೋತಿಕಾ ಅವರ ವರ್ತನೆ. ಸೋಷಿಯಲ್ ಮೀಡಿಯಾದಲ್ಲಿ ಗಂಡನ ಬಗ್ಗೆ ಬಂದಿರುವ ಕೀಳು ಮಟ್ಟಕ್ಕೆ ಕಾಮೆಂಟ್ ನೋಡಿ ಜ್ಯೋತಿಕಾ ನಕ್ಕಿದ್ದಾರೆ. ನಟ ಸೂರ್ಯ ಬಗ್ಗೆ ಕೀಳು ಕಾಮೆಂಟ್ ನೋಡಿ ಕಿಸಿ ನಕ್ಕ ಪತ್ನಿ ಜ್ಯೋತಿಕಾ, ಬುದ್ಧಿ ಹೇಳಿದ ಜನರು. ನಟಿ ಜ್ಯೋತಿಕಾ ಅವರು ಮಾಡಿದ ಒಂದೇ ಒಂದು ಕಾಮೆಂಟ್ ಮೂಲಕ ವಿವಾದ ಉಂಟಾಗಿದೆ. ಗಂಡನ ಬಗ್ಗೆ ಬಂದ ನೆಗೆಟಿವ್ ಕಾಮೆಂಟ್ ನೋಡಿ ಜ್ಯೋತಿಕಾ ಅವರು ಕಿಸಿ ನಕ್ಕಿದ್ದಾರೆ. ಸೂರ್ಯ ಅವರ ಅಭಿಮಾನಿಗಳಿಗೆ ಇದು ಸರಿ ಅನಿಸಿಲ್ಲ. ಆದ್ರಿಂದ ಜ್ಯೋತಿಕಾಗೆ ಸೂರ್ಯ ಫ್ಯಾನ್ಸ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ನೆಟ್ಫ್ಲಿಕ್ಸ್ನಲ್ಲಿ ಜ್ಯೋತಿಕಾ ಅವರ ಹೊಸ ಸಿನಿಮಾ ಬರ್ತಾ ಇದೆ. ಈ ಪ್ರಯುಕ್ತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಕಾಮೆಂಟ್ ಮಾಡಿದ ನೆಟ್ಟಿಗರು ಜ್ಯೋತಿಕಾ ಪತಿ ಸೂರ್ಯ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಮ ಗಂಡನಿಗಿಂತ ದಳಪತಿ ವಿಜಯ್ ಉತ್ತಮ ಅನ್ನುವ ಕಾಮೆಂಟ್ ಬಂದಿದೆ. ಸೂರ್ಯ ಮತ್ತು ಕಾರ್ತಿಕ್ ಗಿಂತಲೂ ಬೇರೆ ನಟರೇ ಉತ್ತಮವಾಗಿದ್ದಾರೆ ಅಂತ ಕೂಡ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಈ ನೆಗೆಟಿವ್ ಕಾಮೆಂಟ್ ನೋಡಿ ಜ್ಯೋತಿಕಾ ಅವರು ಸುಮ್ಮನೆ ಇರಬಹುದಿತ್ತು, ಆದ್ರೆ ಅವರು ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಆ ಕಾಮೆಂಟ್ಗೆ ಪ್ರತಿಕ್ರಿಯೆಯಾಗಿ ಕಿಸಿ ನಗುವ ಎಮೋಜಿಯನ್ನ ಹಾಕಿದ್ದಾರೆ. ಇದನ್ನ ನೋಡಿದ ಸೂರ್ಯ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಗಂಡನ ಬಗ್ಗೆ ಇರುವ ಟ್ರೋಲ್ಗೆ ಪ್ರತಿಕ್ರಿಯೆ ನೀಡಿದ ಪತ್ನಿಯೇ ಈ ರೀತಿ ರಿಯಾಕ್ಟ್ ಮಾಡುವುದು ಸರಿಯಲ್ಲ ಅಂತ ಫ್ಯಾನ್ಸ್ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇನ್ನು ಸೂರ್ಯ ನಟರಾಗಿರುವ ರೆಟ್ರೋ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಅವರು ತಮ್ಮ ಅಭಿಮಾನಿಗಳಿಗೆ ಪರದೆಯ ಮೇಲಿನ ಕೆಟ್ಟ ಅಭ್ಯಾಸಗಳನ್ನು ಕೂಡ ಅನುಕರಿಸಬೇಡಿ ಅಂತ ಎಚ್ಚರಿಸಿದರು. ಯಾಕಂತಂದ್ರೆ ಚಿತ್ರದಲ್ಲಿ ಸಿಗರೇಟ್ ಸೇದುವ ದೃಶ್ಯಗಳನ್ನ ಅಭಿಮಾನಿಗಳು ಅನುಕರಿಸ್ತಾ ಇದ್ದಾರೆ. ಹೀಗಾಗಿ ಸಿನಿಮಾಗಳನ್ನ ಆದರ್ಶವಾಗಿ ಪರಿಗಣಿಸದಂತೆ ಕೋರಿದ್ರು. ಅವರ ಕಾಳಜಿ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಹೌದು, ತೆರೆ ಮೇಲೆ ಹೀರೋಗಳು ಏನ್ ಮಾಡಿದ್ರು ಅದನ್ನ ಫ್ಯಾನ್ಸ್ ಅನುಸರಿಸ್ತಾರೆ. ಆಕ್ಷನ್ ದೃಶ್ಯಗಳನ್ನ ಮಾಡಿದ್ರೆ ಅದೇ ರೀತಿಯಲ್ಲಿ ಫೈಟ್ ಮಾಡುವಕ್ಕೆ ಫ್ಯಾನ್ಸ್ ಪ್ರಯತ್ನಿಸ್ತಾ ಇದ್ರು. ಇನ್ನು ಸಿಗರೇಟ್ ಸೇದುವುದು, ಮದ್ಯ ಸೇವನೆ ಮಾಡುವ ವಿಚಾರದಲ್ಲೂ ಫ್ಯಾನ್ಸ್ ನೆಚ್ಚಿನ ಹೀರೋ ಸ್ಟೈಲ್ ಅನ್ನ ಅನುಸರಿಸ್ತಾರೆ. ಈಗ ಈ ರೀತಿ ಮಾಡೋರಿಗೆ ನಟ ಸೂರ್ಯ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೆಟ್ಟದನ್ನ ತೆರೆ ಮೇಲೆ ಮಾಡಿದ್ರೆ ಅದನ್ನ ಪಾಲಿಸಬೇಡಿ ಅಂತ ಸೂರ್ಯ ಕೋರಿದ್ದಾರೆ. ಸೂರ್ಯ ಅವರು ಕಾರ್ತಿಕ್ ಸುಬ್ಬರಾಜು ನಿರ್ದೇಶನದ ರೆಟ್ರೋ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಶೂಟ್ ತಿರುವನಂತಪುರಂನಲ್ಲಿ ಭರದಿಂದ ಸಾಗ್ತಾ ಇದೆ. ಅವರು ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ದು, ಕೆಟ್ಟ ಹವ್ಯಾಸ ಫಾಲೋ ಮಾಡಬೇಡಿ ಎಂದಿದ್ದಾರೆ. ಸಿನಿಮಾಗಳನ್ನ ನೋಡಿ ಫ್ಯಾನ್ಸ್ ಕೆಟ್ಟದ್ದು ಕಲಿಬಾರದು ಅನ್ನೋದು ಸೂರ್ಯ ಅವರ ಆಸೆಯಾಗಿದೆ. ಯಾಕಂತಂದ್ರೆ ರೆಟ್ರೋ ಸಿನಿಮಾದಲ್ಲಿ ಸೂರ್ಯ ಅವರು ಸಿಗರೇಟ್ ಸೇದೋ ದೃಶ್ಯಗಳು ಇದೆ. ಇದನ್ನ ಅನೇಕರು ಕಾಪಿ ಮಾಡ್ತಿದ್ದಾರೆ. ಈ ಬಗ್ಗೆ ಸೂರ್ಯ ಅವರಿಗೆ ಆತಂಕ ಶುರುವಾಗಿದೆ. ನಾನು ಸಿನಿಮಾದಲ್ಲಿ ಸಿಗರೇಟ್ ಸೇದ್ತೀನಿ, ನಿಜ ಜೀವನದಲ್ಲಿ ಸಿಗರೇಟ್ ಸೇದಬೇಡಿ. ಒಮ್ಮೆ ಇದನ್ನ ಆರಂಭಿಸಿದ್ರೆ ಅದನ್ನ ಬಿಡೋದು ಕಷ್ಟ. ಒಂದು ಬಾರಿ ಸೇದಿದ್ರೆ ಏನಾಗುವುದಿಲ್ಲ ಅಂತ ನೀವು ಅಂದ್ಕೊಳ್ತೀರಿ, ಆದ್ರೆ ಅಲ್ಲಿಗೆ ಅದನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ನಾನು ಸಿಗರೇಟ್ ಸೇದುವುದನ್ನ ಪ್ರಚಾರ ಮಾಡಲ್ಲ ಅಂದಿದ್ದಾರೆ ಅವರು. ಈ ಮೂಲಕ ದಿನಕ್ಕೆ ಒಂದೇ ಒಂದು ಸಿಗರೇಟ್ ಸೇದುವುದಿಲ್ಲ ಅಂತ ಸ್ಪಷ್ಟಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ಗಂಟೆಗಟ್ಟಲೆ ಒಟ್ಟಿಗೆ ನಿಂತು ವೀಕ್ಷಿಸಿದ್ದಕ್ಕಾಗಿ ನಾನು ನಿಮಗೆ ನಮಿಸುತ್ತೀನಿ. ನೀವು ನನ್ನ ಮೇಲೆ ತೋರಿಸಿದ ಹೇರಳವಾದ ಪ್ರೀತಿಗೆ ಧನ್ಯವಾದ ಹೇಳುವುದಕ್ಕೆ ನನ್ನ ಬಳಿ ಶಬ್ದಗಳಿಲ್ಲ. ಕೇರಳ ಯಾವಾಗ್ಲೂ ದೇವರ ನಾಡು. ಇಲ್ಲಿ ಎಲ್ಲರೂ ಎಲ್ಲಾ ರೀತಿಯ ಕಲೆಗಳನ್ನ ಗೌರವಿಸುತ್ತಾರೆ ಅಂತ ಸೂರ್ಯ ಹೆಮ್ಮೆ ಹೊರಹಾಕಿದ್ದಾರೆ. ಸೂರ್ಯ ಅವರು ರೆಟ್ರೋ ಸಿನಿಮಾದಲ್ಲಿ ಪಾರಿವೇಲ್ ಕಣ್ಣನ್ ಹೆಸರಿನ ಪಾತ್ರವನ್ನ ಮಾಡ್ತಿದ್ದಾರೆ. ಪೂಜಾ ಹೆಗ್ಡೆ ಈ ಚಿತ್ರಕ್ಕೆ ನಾಯಕಿ. ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ. ಈ ಚಿತ್ರವನ್ನ ಸೂರ್ಯ ಪತ್ನಿ ಜ್ಯೋತಿಕಾ ಅವರೇ ನಿರ್ಮಾಣ ಮಾಡ್ತಿದ್ದಾರೆ. ಈ ಚಿತ್ರದಲ್ಲಿ ಜಯರಾಮ್, ನಾಸರ್, ಪ್ರಕಾಶ್ ರಾಜ್, ಸುಜಿತ್ ಶಂಕರ್ ಮೊದಲಾದವರು ನಟಿಸ್ತಾ ಇದ್ದಾರೆ.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.